ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಫ್ರೂಟ್ ಸಲಾಡ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫ್ರೂಟ್ ಸಲಾಡ್ ಮನೇಲಿ ಮಾಡಿ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಪ್ಯಾನಲ್ಲಿ 1 ಲೀಟ್ರ್ ಹಾಲನ್ನ ತೊಗೊಂಡು ಕಾಯಕ್ಕಿಟ್ಟಿದ್ದೀನಿ. ನಾನು 1 ಲೀಟ್ರ್ ಹಾಲಿಗೆ ಯಾವುದೇ ರೀತಿ ಇಲ್ಲಿ ನೀರನ್ನ ಮಿಕ್ಸ್ ಮಾಡಿಲ್ಲ. ಯಾಕಂದರೆ ಗಟ್ಟಿಯಾಗಿದ್ದರೆ ಅದು ಫ್ರೂಟ್ ಸಲಾಡ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದ್ದರಿಂದ ನಾನಿಲ್ಲಿ ಯಾವುದೇ ರೀತಿ ನೀರು ಮಿಕ್ಸ್ ಮಾಡಿಲ್ಲ. 1 ಲೀಟ್ರ್ ಹಾಲು ಏನಿದೆಯೋ ಅದು ಕಂಪ್ಲೀಟಾಗಿ ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಮತ್ತು ಫ್ರೂಟ್ ಸಲಾಡ್ಗೆ ನನಗೆ ಇಲ್ಲಿ ಏನು ಬೇಕು, 2 ಆ್ಯಪಲ್ಲು, 1 ದಾಳಂಬ್ರಿ, 3ರಿಂದ 4 ಬನಾನ ತೊಗೊಂಡಿದ್ದೀನಿ. ಈಗ ಈ ಆ್ಯಪಲ್ನೆಲ್ಲ ನಾನು ಚೆನ್ನಾಗಿ ತೊಳೆದು ನೀಟಾಗಿ ಕಟ್ ಮಾಡಿ ಸಣ್ಣದಾಗಿ ನನಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ಫುಲ್ ಸಣ್ಣ ಆದರೂ ಕಟ್ ಮಾಡ್ಕೋಬೋದು, ದಪ್ಪ ಆದರೂ ಮಾಡ್ಕೋಬೋದು. ನಿಮ್ಮ ಅನುಕೂಲ ಯಾವ ರೀತಿಲಿ ಇರುತ್ತೋ ಆ ರೀತಿಲಿ ಕಟ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ನೋಡ್ಬೋದು ಕ್ಲೀನಾಗೆಲ್ಲ ಅದರಲ್ಲಿ ಏನು ಸೀಡ್ಸ್ ಎಲ್ಲ ಇದೆಯೋ ಅವೆಲ್ಲ ತೆಗೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಫ್ರೆಂಡ್ಸ್, ಇಲ್ಲಿ ಫ್ರೂಟ್ ಸಲಾಡು ಮನೇಲೇ ಮಾಡಿ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾವು ಎಲ್ಲ ನೋಡಿ ನೀಟಾಗಿ ಕ್ಲೀನ್ ಮಾಡಿ ಮಾಡ್ತೀವಿ. ಈಗ ತುಂಬ ಜನ ಸಮ್ಮರ್ ಅಂಥೇಳಿ ಆಚೆ ಹೋಗಿ ತಿಂತಾರೆ. ಈಗ ತುಂಬಾ ಫಲೂಡ ಅನ್ನೋದು ತುಂಬಾ ಫೇಮಸ್ಸು. ಅದು ಎಲ್ಲಿ ನೋಡಿದ್ರು ಅದು ತಿಂತಾನೇ ಇರ್ತಾರೆ. ನಮ್ಗೆ ಅವರು ಯಾವ ರೀತಿಲಿ ಮಾಡಿರ್ತಾರೋ ಏನೋ ಅವೆಲ್ಲ ನಮಗೆ ಗೊತ್ತಿರಲ್ಲ. ಈ ರೀತಿಯಲ್ಲಿ ನಾವು ಮನೇಲೇ ಮಾಡ್ಕೊಳೋದ್ರಿಂದ ಸೇಮ್ ನಮಗೆ ಫಲೂಡ ಟೇಸ್ಟ್ ಏನು ಇರುತ್ತೋ ಅದೇ ಕಂಪ್ಲೀಟಾಗಿ ಅದೇ ಟೇಸ್ಟ್ ಕೊಡುತ್ತೆ. ಮತ್ತು ನಾವು ಐಸ್ ಕ್ರೀಮ್ ಪಾರ್ಲರ್ಗಳಲ್ಲೂ ಅಷ್ಟೇ ಗಡ್ಬಡಂತೆ ಫ್ರೂಟ್ಸ್ದು ಫ್ರೂಟ್ಸ್ ಮಿಕ್ಸ್ ಎಲ್ಲ ತೊಗೊಂಡು ತಿಂತಾ ಇರ್ತೀವಿ. ಅದೆಲ್ಲ ತೊಗೊಂಡು ತಿನ್ನೋ ಬದಲು ನಾವು ಆರಾಮಾಗೆ ಮನೇಲೇ ಎಲ್ಲ ಫ್ರೂಟ್ಸು ತಂದು ಹಾಲು ಹಾಕಿ ಚೆನ್ನಾಗಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈಗ ಹಾಲು ಚೆನ್ನಾಗಿ ಕಾದಿದೆ ಫ್ರೆಂಡ್ಸ್. ಈ ಹಾಲನ್ನ ನಾನು 2ರಿಂದ 3 ಟೇಬಲ್ ಸ್ಪೂನಷ್ಟು ಸಪ್ರೇಟ್ ಬೌಲ್ಗೆ ತೊಗೊತಾ ಇದ್ದೀನಿ. ಸಪ್ರೇಟ್ ಬೌಲ್ಗೆ ತೊಗೊಂಡು ಅದು ತಣ್ಣಗಾದಮೇಲೆ ಕಸ್ಟರ್ಡ್ ಪೌಡ್ರ್ ಹಾಕ್ತಾಯಿದ್ದೀನಿ. ಕಸ್ಟರ್ಡ್ ಪೌಡ್ರ್ ಹಾಕಿ ಅದನ್ನು ತಣ್ಣಗೆ ಮಾಡೋದಕ್ಕೆ ಇಡ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಏನು ಫ್ರೂಟ್ಸ್ ತೊಗೊಂಡಿದ್ದೀನೋ ಅದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡ್ಬೋದು ಫ್ರೆಂಡ್ಸ್, ಇದು ಹಾಲು ತಣ್ಣಗಾಗಿದೆ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈಗ ನೋಡ್ಬೋದು ಫ್ರೆಂಡ್ಸ್, ನಾನು ಕಸ್ಟರ್ಡ್ ಪೌಡ್ರ್ ಹಾಕಿ ಇಲ್ಲಿ ಸಪ್ರೇಟಾಗಿ ಕಲಿಸ್ಕೊತಾ ಇದ್ದೀನಿ. ಯಾಕಪ್ಪ ಅಂತಂದರೆ ನಮ್ಗೆ ಆ ಪೌಡ್ರು ಉಂಡುಂಡೆ ಕಟ್ಕೊಂಡ್ಬಿಡುತ್ತೆ. ಆವಾಗ ಅದು ಚೆನ್ನಾಗಿರಲ್ಲ. ಉಂಡೆ ಇಲ್ದಿರೋ ಥರ ಕಲಿಸ್ಬಿಟ್ಟು ನಾವು ಹಾಲು ಒಳಗಡೆ ಹಾಕೋದ್ರಿಂದ ಹಾಲು ಸಹ ನೀಟಾಗಿ ಕ್ಲೀನಾಗಿ ಹಾಲು ಒಳಗಡೆ ಮಿಕ್ಸ್ ಆಗುತ್ತೆ. ಇಲ್ಲ ಅಂತಂದರೆ ಹಾಗೆ ಅದು ಸಪ್ರೇಟಾಗಿ ಅದೇನು ಉಂಡುಂಡೆ ಥರ ಎಲ್ಲ ಆಗೋಗ್ಬಿಡುತ್ತೆ. ಆವಾಗ ಅದಷ್ಟು ಟೇಸ್ಟ್ ಕೊಡಲ್ಲ. ಈ ರೀತಿಲಿ ಮಾಡ್ಕೊಳೋದ್ರಿಂದ ನಮ್ಗೆ ಯಾವುದೇ ರೀತಿಯಲ್ಲಿ ಉಂಡುಂಡೆ ಆಗಲ್ಲ. ನೋಡ್ಬೋದು ಫ್ರೆಂಡ್ಸ್, ಅದರಲ್ಲೂ ಕಸ್ಟರ್ಡ್ ಪೌಡ್ರ್ ಹಾಕೋದ್ರಿಂದ ಹಾಲು ಇನ್ನೂ ಗಟ್ಟಿ ಆಗುತ್ತೆ. ಮತ್ತು ನೋಡಿ, ಅಲ್ಲಿ ಕೆನೆ ಎಲ್ಲ ಏನಿದೆಯೋ ಆ ಕೆನೆನೆಲ್ಲ ಕ್ಲೀನಾಗಿ ತೊಗೊಳ್ಳಿ. ಆ ಕೆನೆ ಇದ್ದಷ್ಟು ಸಹ ನಮಗೆ ಇನ್ನೂ ಟೇಸ್ಟ್ ಕೊಡುತ್ತೆ. ಈಗ ತುಂಬ ಜನ ಮಕ್ಕಳು ಹಾಲಲ್ಲಿ ಹಾಕಿದಾಗ ಕೆನೆ ಕುಡಿಯಲ್ಲ, ಕೆನೆಯನ್ನು ತಿನ್ನೋದು ಇಲ್ಲ. ಆದ್ದರಿಂದ ನಾವು ಈ ರೀತಿಲಿ ಫ್ರೂಟ್ ಸಲಾಡ್ ಈ ಥರದ್ದೆಲ್ಲ ಮಾಡಿದಾಗ ಆ ಕೆನೆ ಇದೆಯೋ ಕರೆಕ್ಟಾಗಿ ತೊಗೊಂಡ್ರೆ ಈ ಫ್ರೂಟ್ಸಲ್ಲೆಲ್ಲ ಮಿಕ್ಸ್ ಆಗಿ ಅದು ಗೊತ್ತಾಗೋದೇ ಇಲ್ಲ. ಆದ್ದರಿಂದ ನಾವು ಈ ರೀತಿ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳು ಮನೇಲೇ ಇರ್ತಾರೆ. ಅವ್ರಿಗೆ ವೆರೈಟಿ ಏನಾದರೂ ಮಾಡಿಕೊಡ್ತಾನೆ ಇರಬೇಕು. ಅದರಲ್ಲೂ ನಾವು ಬೇರೆ ರೀತಿ ಚಕ್ಲಿ, ನಿಪ್ಪಟ್ಟು ಅದು ಇದು ಅಂತೇಳಿ ಕೊಡೋಕ್ಕಾಗಲ್ಲ. ಮತ್ತು ಸ್ಪೈಸಿ ಈ ಥರನೂ ಏನೂ ಕೊಡೋದಕ್ಕಾಗಲ್ಲ. ಬರೀ ಫ್ರೂಟ್ಸ್ ಕೊಟ್ಟರೆ ತಿನ್ನೋದು ಇಲ್ಲ ಅವರು. ಆಗಿದ್ದಾಗ ನಾವು ಈ ರೀತಿ ಫ್ರೂಟ್ ಸಲಾಡ್ ಮಾಡಿ ಕೊಡ್ಬೋದು. ಫ್ರೆಂಡ್ಸ್, ಈಗ ಇದು ಹಾಲು ಚೆನ್ನಾಗಿ ಕಾದಿದೆ. ಕಸ್ಟರ್ಡ್ ಹಾಕಿದ್ಮೇಲೆ ಸಹ ಅದು ಸ್ವಲ್ಪ ಗಟ್ಟಿಯಾಗಿದೆ. ಗಟ್ಟಿ ಆದಮೇಲೆ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಸಕ್ಕರೆ ಕೈಯಲ್ಲೇ ನಾನು ಮೆಷರ್ಮೆಂಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ರೀತಿಲಿ ಬೇಕಾದರೂ ಆ ರೀತಿಲಿ ಹಾಲ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ಏಕೆಂದರೆ ನಾವು ಫ್ರೂಟ್ಸ್ ಹಾಕೋದ್ರಿಂದ ಸಹ ಅದು ಸ್ವೀಟ್ನೆಸ್ ಬಂದ್ಬಿಡುತ್ತೆ. ಆದ್ದರಿಂದ ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಹೆವಿ ಸ್ವೀಟಾಗಿ ಹೋಗ್ಬಿಟ್ರೂ ಸಹ ಅದು ತಿನ್ನೋದಕ್ಕಾಗಲ್ಲ. ಸೊ ಮಕ್ಕಳೇನಾದರೂ ವೆರೈಟಿ ಅಂತ ಕೇಳಿದಾಗ ಫ್ರೂಟ್ಸು ಇವೆಲ್ಲ ತಂದ್ಬಿಟ್ಟು ನಾವು ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಹೆವಿ ಟೇಸ್ಟಿಯಾಗಿರುತ್ತೆ. ನಮಗೆ ಫಲೂಡ ಅವೆಲ್ಲ ತಿನ್ನಬೇಕು, ಆಚೆ ಹೋಗಿ ತಿನ್ನಬೇಕು ಅನಿಸೋದೇ ಇಲ್ಲ. ಫ್ರೆಂಡ್ಸ್, ಈಗ ನಾನು ಏನು ಕಟ್ ಮಾಡಿಕೊಂಡಿದ್ನೋ ಆ್ಯಪಲ್ಲು, ದಾಳಂಬ್ರಿ, ಬನಾನ ಇಷ್ಟು ಸಹ ನಾನು ಕಸ್ಟರ್ಡ್ಗೆ ಹಾಕ್ಕೊತಾ ಇದ್ದೀನಿ. ಕಸ್ಟರ್ಡ್ ಅದು ಚೆನ್ನಾಗಿ ಕಾದ್ಮೇಲೆ ತಣ್ಣಗಾದ್ಮೇಲೆ ನಾನು ಈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿಸಿಲೇ ಹಾಕ್ಕೋಬೇಡಿ. ಬಿಸಿಲು ಹಾಕ್ಕೊಂಡ್ರೆ ಅದು ಬೇರೆ ರೀತಿಯಲ್ಲಿ ಇದಾಗೋಗ್ಬಿಡುತ್ತೆ. ಫ್ರೂಟ್ಸ್ ಎಲ್ಲ ಒಂಥರ ಸಾಫ್ಟಾಗಿ ಹೋಗ್ಬಿಡುತ್ತೆ, ಚೆನ್ನಾಗಿರಲ್ಲ.
ತಣ್ಣಗಾದ್ಮೇಲೆ ಹಾಕ್ಕೊಳೋದ್ರಿಂದ ನಮ್ಗೆ ಆ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ. ದಾಳಂಬ್ರಿದಾಗಲಿ, ಆ್ಯಪಲ್ ಆಗಲಿ, ಈವನ್ ಬನಾನಾ ಸಹ ಅಷ್ಟೇ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಎಕ್ಸ್ಟ್ರಾ ಫ್ರೂಟ್ಸ್ ಬೇಕು ಅಂತಂದರೆ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಇಲ್ಲಿಷ್ಟೇ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಈಗ ನಾನು ಗೋಡಂಬಿ ಬಾದಾಮಿನ ಚೆನ್ನಾಗಿ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ ಡ್ರೈ ಫ್ರೂಟ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಮತ್ತು ಇಲ್ಲಿ ನಾನು ಟೂಟಿ ಫ್ರೂಟಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದು ನಾನು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಗಾರ್ನಿಷ್ಗೂ ಚೆನ್ನಾಗಿರುತ್ತೆ ಮತ್ತು ತಿನ್ಬೇಕಾದ್ರೆ ಬಾಯಿಗೆ ಕ್ರಿಸ್ಪಿಯಾಗಿ ಸಿಗುತ್ತೆ ಅಂಥೇಳಿ ನಾನು ಇದನ್ನು ತೊಗೊಂಡಿದ್ದೀನಿ. ನೀವು ಇಷ್ಟಪಡೋದಾದರೆ ತೊಗೋಬೋದು. ನೋಡಿ ಫ್ರೆಂಡ್ಸ್, ಇವಾಗ ಇದು ಆಗಿದೆ, ಕಂಪ್ಲೀಟಾಗಿ ಆಗಿದೆ. ಬೇಕು ಅನ್ನೋದಾದರೆ ನೀವು ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂತೀನಿ ಅನ್ನೋದಾದರೆ ಸಹ ತಿನ್ಬೋದು. ಆವಾಗ ಅದು ಇನ್ನೂ ಟೇಸ್ಟ್ ಕೊಡುತ್ತೆ. ಯಾಕಂದರೆ ಸ್ವಲ್ಪ ಆದರೂ ಅದು ನಮಗೆ ಆ ಚಿಲ್ನೆಸ್ ಇರಬೇಕು, ಕೋಲ್ಡ್ ಇರಬೇಕು. ಆ ಕೋಲ್ಡ್ ಇಲ್ಲ ಅಂತಂದರೆ ಅದು ಅಷ್ಟು ಟೇಸ್ಟ್ ಇರೋಲ್ಲ. ನೀವೇನಾದರೂ ಫ್ರಿಜ್ಜಲ್ಲಿ ಇಡಲ್ಲ ಅನ್ನೋದಾದರೆ ಇದಕ್ಕೆ ಐಸ್ ಕ್ರೀಮ್ ಸರ್ವ್ ಮಾಡ್ಕೋಬೋದು. ನೋಡ್ಬೋದು ಫ್ರೆಂಡ್ಸ್, ನಾನು ಇದಕ್ಕೆ ವೆನಿಲಾ ಐಸ್ ಕ್ರೀಮ್ನ ತೊಗೊಂಡಿದ್ದೀನಿ. ವೆನಿಲಾ ಐಸ್ ಕ್ರೀಮ್ನ ತೊಗೊಂಡು ನಾನು ಇದಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಿಮಗೂ ಬೇಕಂದರೆ ಐಸ್ ಕ್ರೀಮ್ನ ನೀವು ಸಹ ಸರ್ವ್ ಮಾಡ್ಕೋಬೋದು. ಇಲ್ಲಿ ನಾನು ಈಗ ಇದು ಕಂಪ್ಲೀಟಾಗಿ ಆಗಿದೆ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ತೊಗೊತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಈಗ ನಾನು ಇದನ್ನು ಪ್ಯಾನಿಂದ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರು ಫ್ಲೇವರ್ ತೊಗೊತೀನಿ ಅಂದರೂ ಸಹ ತೊಗೋಬೋದು. ನಾನು ಕಸ್ಟರ್ಡ್ ಪೌಡ್ರು ಅಷ್ಟೇ ವೆನಿಲಾ ಫ್ಲೇವರೇ ತೊಗೊಂಡಿದ್ದೀನಿ. ನಿಮಗೆ ಅದರಲ್ಲೂ ಫ್ಲೇವರ್ಗಳು ತುಂಬಾ ಸಿಗುತ್ತೆ. ನಿಮ್ದು ಯಾವ್ದು ಬೇಕೋ ಅದು ತೊಗೋಬೋದು ನೀವು ಸಹ. ನಾನು ಇಲ್ಲಿ ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ. ಸೊ ಅದು ಲೈಟ್ ಕಲರ್ ಬರುತ್ತೆ. ಇನ್ನೂ ಬೇರೆ ಕಲರ್ ಎಲ್ಲ ತೊಗೊಳೋದಾದರೆ ಅದಿನ್ನೂ ಚೆನ್ನಾಗಿ ಕಲರ್ಸ್ ಬರುತ್ತೆ. ಈಗ ನಾನು ಐಸ್ ಕ್ರೀಮ್ ಇಟ್ಕೊಂಡು ಅದಕ್ಕೆ ಟೂಟಿ ಫ್ರೂಟಿ ಗಾರ್ನಿಷ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ನಾವು ಮನೇಲೇ ಆರಾಮಾಗಿ ಮಕ್ಕಳಿಗೆ ಇದು ಮಾಡಿಕೊಡ್ಬೋದು. ಈವನ್ ದೊಡ್ಡವ್ರು ಸಹ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ವಿತ್ ಐಸ್ ಕ್ರೀಮ್ ತಿನ್ನೋದ್ರಿಂದ ಅಂತೂ ಇನ್ನೂ ಹೆವಿ ಟೇಸ್ಟ್ ಇರುತ್ತೆ. ಐಸ್ ಕ್ರೀಮ್ ಏನಾದರೂ ಸರ್ವ್ ಮಾಡ್ತೀನಿ ಅನ್ನೋದಾದರೆ ನಾವು ರೆಫ್ರಿಜರೇಟರಲ್ಲಿ ಇಕ್ಕೋಬೇಕಾಗಿಲ್ಲ, ಹಾಗೇ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. 2 ದಿವಸ ಆದರೂ ಮಿನಿಮಮ್ 2 ದಿವಸ ಇಟ್ಕೊಂಡು ನಾವು ತಿನ್ಬೋದು ಇದನ್ನು. ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ನೀವು ಏನಾದರೂ ಇದನ್ನು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಕಮೆಂಟ್ಸ್ ಮುಖಾಂತರ ಹೇಗಿತ್ತು ಅಂತೇಳಿ ತಿಳಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಇದು ಕಂಪ್ಲೀಟಾಗಿ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.